ಮತ್ತಷ್ಟು ತಾರಕಕ್ಕೇರಿದ ಇರಾನ್ ಇಸ್ರೇಲ್ ಯುದ್ಧ. ಇರಾನ್ ಸರ್ವನಾಶಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿದೆ ಅಮೆರಿಕ. ಇರಾನ್ ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ. ಮತ್ತಷ್ಟು ತಾರಕಕ್ಕೇರಿದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ. ಎರಡು ದೇಶಗಳ ನಡುವಿನ ಯುದ್ಧ 10ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಸರ್ವನಾಶಕ್ಕೆ ಅಧಿಕೃತವಾಗಿ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಇರಾನ್ನ ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ. 3 ಪರಮಾಣು ನೆಲೆಗಳನ್ನು ಧ್ವಂಸಗೊಳಿಸಿದೆ ಅಮೆರಿಕ ಪಡೆ. ಫೋರ್ಡೋ, ನಟಾಂಜ್, ಇಸ್ಫಹಾನ್ ಮೇಲೆ ಭೀಕರ ದಾಳಿಯಾಗಿದೆ. ಪೆಲೋಡ್ ಬಾಂಬ್ಗಳನ್ನು ಬಳಸಿ ಅಮೆರಿಕ ಅಟ್ಯಾಕ್ ಮಾಡಿದೆ. ಟ್ವೀಟ್ ಮಾಡಿ ದಾಳಿಯನ್ನ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. B2 ಬಾಂಬರ್ ಅನ್ನ ಬಳಸಿ ಅಟ್ಯಾಕ್ ಮಾಡಿದ ಅಮೆರಿಕ. ಇರಾನ್ ಸುತ್ತುವರೆದು ದಾಳಿ ಮಾಡಿದೆ ಅಮೆರಿಕ. 9 ದಿನಗಳ ನಂತರ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಈಗಾಗಲೇ ಅಮೆರಿಕದ ಸೇನೆ ಯುದ್ಧೋಪಕರಣಗಳೊಂದಿಗೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿತ್ತು. ಆದರೆ ಅಂತಿಮವಾಗಿ ಡೊನಾಲ್ಡ್ ಟ್ರಂಪ್ ಆದೇಶಕ್ಕೋಸ್ಕರ ಅಮೆರಿಕ ಸೇನೆ ಕಾಯ್ತಾ ಇತ್ತು. ಇದೀಗ ಇರಾನ್ನ ಸರ್ವನಾಶಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಇರಾನ್ನ ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇರಾನ್ ಮೇಲೆ ಅಮೆರಿಕ ನಡೆಸಿದಂತ ದಾಳಿಯ ದೃಶ್ಯ ಇದು. ಟ್ವೀಟ್ ಮಾಡಿ ದಾಳಿಯನ್ನ ಖಚಿತಪಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಫೋರ್ಡೋ, ನಟಾಂಜ್, ಇಸ್ಫಹಾನ್ ಮೇಲೆ ಭೀಕರ ದಾಳಿಯಾಗಿದೆ. 3 ಪರಮಾಣು ನೆಲೆ ಅಣುಸ್ಥಾವರಗಳಿದ್ದಂತಹ ಸ್ಥಳವನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ನಡೆಸಿದೆ. ಇರಾನ್ ಅನ್ನ ಸುತ್ತುವರೆದು ಅಮೆರಿಕ ದಾಳಿ ಮಾಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಈ ದಾಳಿಯನ್ನ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ಒಂದ್ ಕಡೆ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇರಾನ್ನ ಸೇನಾ ನೆಲೆ, ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಆದರೆ ಪ್ರಮುಖ 3 ಪರಮಾಣು ನೆಲೆಗಳನ್ನ ಈಗ ಅಮೆರಿಕ ಧ್ವಂಸಗೊಳಿಸೋದ್ರ ಮೂಲಕ ಇರಾನ್ ಸರ್ವನಾಶಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಅಮೆರಿಕ. B2 ಬಾಂಬರ್ ಅನ್ನ ಬಳಸಿ ಅಟ್ಯಾಕ್ ಮಾಡ್ತಾ ಅಮೆರಿಕ. 9 ದಿನಗಳ ನಂತರ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಫೋರ್ಡೋ, ನಟಾಂಜ್, ಇಸ್ಫಹಾನ್ ಮೇಲೆ ಭೀಕರ ದಾಳಿಯಾಗಿದೆ. 3 ಪರಮಾಣು ಕೇಂದ್ರದ ಮೇಲಿನ ದಾಳಿಯನ್ನ ಖಚಿತಪಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿ. ಯಶಸ್ವಿಯಾಗಿ 3 ನೆಲೆ ಮೇಲೆ ದಾಳಿ ಮಾಡಿದ್ದೀವಿ. ಫೋರ್ಡೋ ಮೇಲೆ ದಾಳಿ ನಮ್ಮ ಗುರಿಯಾಗಿದೆ. ದಾಳಿಯ ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಈಗ ಶಾಂತಿಯ ಸಮಯ ಅಂತ ಹೇಳಿದ್ದಾರೆ ಟ್ರಂಪ್. ನಮ್ಮ ವಿಮಾನಗಳು ಸೇಫ್ ಆಗಿ ಹಿಂತಿರುಗಿವೆ. ಅಮೆರಿಕ ಸೇನೆಗೆ ಅಭಿನಂದನೆ ತಿಳಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. 3 ಅಣ್ವಸ್ತ್ರ ನೆಲೆಗಳ ಮೇಲೆ ಇರಾನ್ನಲ್ಲಿರುವಂತಹ 3 ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ನಡೆಸಿದಂತ ದಾಳಿಯ ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಯಶಸ್ವಿಯಾಗಿ ನಾವು ಈ ಕಾರ್ಯಾಚರಣೆಯನ್ನ ಮುಗಿಸಿದೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಇರಾನ್ನಲ್ಲಿರುವಂತಹ ನ್ಯೂಕ್ಲಿಯರ್ ಸೈಟ್ ಮೇಲೆ ಆದಂತ ಅಟ್ಯಾಕ್ ಇದು. ಯಶಸ್ವಿಯಾಗಿ ಈ ಕಾರ್ಯಾಚರಣೆ ಮಾಡಿ ಮುಗಿಸಿದೀವಿ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿ. ಇವತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ದಾಳಿಯ ಕುರಿತು ಇವತ್ತು ಟ್ರಂಪ್ ಸುದ್ದಿಗೋಷ್ಠಿ ಇದೆ. ಬೆಳಗ್ಗೆ 7:30ಕ್ಕೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಟ್ರಂಪ್. ಈ ವೇಳೆ ದಾಳಿಯ ಬಗ್ಗೆ ವಿವರಣೆಯನ್ನ ಕೊಡಲಿದ್ದಾರೆ ಟ್ರಂಪ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುದ್ದಿಗೋಷ್ಠಿ ನಡೆಯಲಿದೆ. ಈ ದಾಳಿಯ ಬಗ್ಗೆ ವಿವರಣೆಯನ್ನ ಟ್ರಂಪ್ ಕೊಡಲಿದ್ದಾರೆ. ಇರಾನ್ ಮೇಲೆ ಅಮೆರಿಕ ನಡೆಸಿದಂತ ಭೀಕರ ದಾಳಿ ಯಶಸ್ವಿಯಾಗಿ ಪರಮಾಣು ನೆಲೆಯ ಮೇಲೆ ದಾಳಿ ಮಾಡಿದ್ದೇವೆ ಅಂತ ದಾಳಿಯ ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. 3 ಸ್ಥಳಗಳ ಮೇಲೆ
ದಾಳಿಯಾಗಿದೆ. ಫೋರ್ಡೋ, ನಡಾಂಜ್, ಎಸ್ಪಹಾನ್ ಮೇಲೆ ನಡೆದಂತ ಭೀಕರ ದಾಳಿ. 9 ದಿನ ಆಗಿದೆ ಇರಾನ್ ಇಸ್ರೇಲ್ ನಡುವೆ ಈ ಸಂಘರ್ಷ ಶುರುವಾಗಿ. ಈಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಳೆದ 9 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ನ ನಡುವೆ ನಡೀತಾ ಇರುವಂತಹ ಭೀಕರ ದಾಳಿ ಅಮೆರಿಕ ಯಾವುದೇ ಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡುತ್ತೆ ಅಂತಲೇ ಹೇಳಲಾಗಿತ್ತು. ಈಗ 3 ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ನಡೆಸೋದ್ರ ಮೂಲಕ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಮಧ್ಯದಲ್ಲಿ ಈಗ ಅಮೆರಿಕ ಬಂದು ನಿಂತಿದೆ. ಈ ಬಗ್ಗೆ ಟ್ರಂಪ್ ಮಾಡಿದಂತಹ ಟ್ವೀಟ್ ಏನು, ಎಷ್ಟೊತ್ತಿಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ, ಇರಾನ್ನ ಮೇಲೆ ನಡೆದಂತಹ ದಾಳಿಯ ತೀವ್ರತೆ? ಶ್ವೇತಾ, ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಆತಂಕ. ಯುದ್ಧ ಸ್ವರೂಪವನ್ನು ಪಡ್ಕೊಂಡಿರುವಂತದ್ದು ಈಗ ಆಲ್ರೆಡಿ ಕೇವಲ ಇಸ್ರೇಲ್ ಮತ್ತೆ ಇರಾನ್ ನಡುವೆ ನಡೀತಾ ಇದ್ದಂತಹ ಒಂದು ಸಂಘರ್ಷಕ್ಕೆ ಈಗ US ಎಂಟ್ರಿ ಕೊಟ್ಟಿರುವಂತದ್ದು. ಈಗ ಬಹಳ ಟ್ವಿಸ್ಟ್ ಸಂದರ್ಭ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಇವತ್ತು 10ನೇ ದಿನ ಇದು ಶುರುವಾಗಿ, ಆದ್ರೆ ಕಳೆದ ಈ ಸಂಘರ್ಷ ಶುರುವಾಗಿ ಅಥವಾ ದಾಳಿಗಳು ಶುರುವಾಗಿ ಆರಂಭದಲ್ಲೇ ಹೇಳ್ತಾ ಇತ್ತು US ನೀವು ಶಾಂತಿಯನ್ನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ವಾರ್ನಿಂಗ್ ಕೂಡ ಕೊಡ್ತಾ ಇತ್ತು. ನಮ್ಮ ಉದ್ದೇಶ ಒಂದೇ, ನೀವು ನ್ಯೂಕ್ಲಿಯರ್ ವೆಪನ್ ಅನ್ನ ತಯಾರು ಮಾಡೋಂಗಿಲ್ಲ ಅನ್ನುವಂಥದ್ದು ಮಾತ್ರ ಹೇಳ್ತಾ ಇತ್ತು ಪದೇ ಪದೇ. ಇಸ್ರೇಲ್ ಕೂಡ ಅದೇ ಉದ್ದೇಶವನ್ನ ಹೇಳ್ಕೊಂಡೇ ಬಂದಿತ್ತು. 10 ದಿನಗಳಿಂದಲೂ ಕೂಡ ನಾನಾ ಕಡೆ ದಾಳಿಗಳು ನಡೀತಾ ಇತ್ತು. ಇಸ್ರೇಲ್ ಕಡೆಯಿಂದ ನಾನಾ ಕಡೆ ದಾಳಿ ನಡೀತಾ ಇತ್ತು. ಅದರ ಜೊತೆಗೆ ಇರಾನ್ ಉತ್ತರವನ್ನು ಕೊಡ್ತಾ ಇತ್ತು. ಈ ದಾಳಿಯಿಂದ ಇರಾನ್ ನಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದೆ, ಕಟ್ಟಡಗಳು ಧ್ವಂಸ ಆಗಿದಾವೆ. ಸೊ ಇಂಥ ಸಂದರ್ಭದಲ್ಲಿ ಮುಂದಿನ ವಾರ ನಾನು ಎಂಟ್ರಿ ಕೊಡ್ತೇನೆ ಅನ್ನುವಂಥದ್ದನ್ನ ಅಮೆರಿಕ ಹೇಳಿತ್ತು. ಯಾವಾಗ ಪಾಕಿಸ್ತಾನಿನ ಜನರಲ್ ಅನ್ನ ಕರೆಸಿಕೊಂಡು, ಯಾಕಂದ್ರೆ ಇರಾನ್ಗೂ ಮತ್ತೆ ಪಾಕಿಸ್ತಾನ್ಗೂ ಬಾರ್ಡರ್ ಇದೆ, ಸೊ ಅಲ್ಲಿ ತಮ್ಮ ಸೇನಾ ವಾಹನಗಳಿಗೆ ಅಥವಾ ಸೇನಾ ಇದಕ್ಕೆ ಒಂದು ಶೆಲ್ಟರ್ ತಗೊಳ್ಳಿಕ್ಕೆ ಎಲ್ಲ ಮಾತುಕತೆ ಮಾಡಿದ್ರು. ಆಗ ಅದರ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಪೂರ್ತಿಯಾಗಿ ಗೊತ್ತಾಗಿತ್ತು ಇಡೀ ವಿಶ್ವಕ್ಕೆ. ಸೊ ಆ ಒಂದು ಲಂಚ್ ಏನಿತ್ತು, ಮುನೀರ್ ಜೊತೆ ಲಂಚ್ ಏನು ಅನ್ನುವಂಥದ್ದು ಈಗ ಎಲ್ಲರಿಗೂ ಕೂಡ ಗೊತ್ತಾಗಿರುವಂತದ್ದು. ಸೊ ಈಗ ಏಕಾಏಕಿ 10ನೇ ದಿನ ಎಂಟ್ರಿ ಕೊಟ್ಟಿದೆ US. ಎಂಟ್ರಿ ಕೊಟ್ಟು ಪ್ರಮುಖ 3 ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇಡ್ತಾ ಇದ್ದಂತಹ ಜಾಗಗಳ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. 3 ಕಡೆ ಫುಲ್ಲಿ ಲೋಡೆಡ್ ಇದನ್ನ ನಾವು ಬಾಂಬ್ ಅನ್ನ ಮಾಡಿದ್ದೇವೆ ಅನ್ನುವಂಥದ್ದು ಅಧಿಕೃತವಾಗಿ ತಮ್ಮ ಟ್ವಿಟರ್ ಹ್ಯಾಂಡಲ್ ಮೂಲಕ ಡೊನಾಲ್ಡ್ ಟ್ರಂಪ್ ಅವರೇ ಖಚಿತಪಡಿಸಿದ್ದಾರೆ. ಜೊತೆಗೆ ಇರಾನ್ ಕೂಡ ಇದು ಆಗಿದೆ, US ಇಂದ ನಮ್ಮ ಮೇಲೆ ದಾಳಿ ಆಗಿದೆ ಅನ್ನುವಂಥದ್ದು ಇರಾನ್ ಕೂಡ ಖಚಿತಪಡಿಸಿರುವಂತದ್ದು. ಸೊ ಈಗ ಅಲ್ಲಿನ ನ್ಯೂಕ್ಲಿಯರ್ ಏನು ಸೈಟ್ಸ್ ಇದೆ ಅವೆಲ್ಲವನ್ನು ಕೂಡ ಸರ್ವನಾಶ ಮಾಡಿದ್ದೇವೆ, ಮತ್ತೆ ನಾವು ರಿಟರ್ನ್ ಆಗಿದ್ದೇವೆ ಸೇಫ್ ಆಗಿ. ನಮ್ಮ ವಿಮಾನಗಳು ಇದಕ್ಕೆ ಹೋಗಿದ್ದು, ಅವು ಬಾಂಬ್ ಅನ್ನ ಡ್ರಾಪ್ ಮಾಡ್ಲಿಕ್ಕೆ ಹೋದಂತಹ ವಿಮಾನಗಳು ಸೇಫ್ ಆಗಿ ರಿಟರ್ನ್ ಆಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಖಚಿತಪಡಿಸಿದ್ದಾರೆ. ಸೊ ಇಷ್ಟು ವಾರ್ನಿಂಗ್ ಆದ್ಮೇಲೆ ಈಗ ಉಳಿದಿರುವಂತದ್ದು ಕೊನೆಗೆ ಅವರ ಟ್ವೀಟ್ ಅನ್ನ ನೋಡ್ಬೋದು. ಈಗ ಶಾಂತಿಯ ಸಮಯ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡಿದೆ. ಅಂದ್ರೆ ಯಾವ ರೀತಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಗೊತ್ತಾಗದ ರೀತಿಯಲ್ಲಿ, ಅಂದ್ರೆ ಅವ್ರನ್ನ ಪೂರ್ತಿ ಮುಗಿಸೋವರೆಗೂ ಶಾಂತಿ ಇಲ್ವಾ ಅನ್ನುವಂಥದ್ನು ಕೂಡ ಪ್ರಶ್ನೆ ಆಗ್ಬೋದು. ಆದ್ರೆ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡುವಂತದ್ದು ಇಡೀ ವಿಶ್ವಕ್ಕೆ ಒಳ್ಳೇದಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ಕೊಂಡು ಕೂಡ ಬರ್ತಾ ಇರುವಂತದ್ದು ಅಮೆರಿಕ. ಸೊ ಹಾಗಾಗಿ ಈಗ ಅಲ್ಲಿ ಸರ್ವನಾಶ ಮಾಡಿ ಆಗಿದೆ. ಅದಕ್ಕೆ US ಗೆ ಮಾತ್ರ ಆ ಶಕ್ತಿ ಇತ್ತು ಅಂತ ಗೊತ್ತಾಗ್ತಾ ಇರುವಂತ. ಯಾಕಂದ್ರೆ ಬೇರೆಯವರು ದಾಳಿ ಮಾಡಿದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಬಹುದು ಅನ್ನುವಂಥದ್ದು. ಈಗ ಅವರು US ಎಂಟ್ರಿ ಆಗಿರುವಂತದ್ದು ಇಡೀ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಅನ್ನ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿರುವಂತದ್ದು. ರಷ್ಯಾ ನಿನ್ನೆಯೂ ಕೂಡ ಹೇಳಿತ್ತು ಮಧ್ಯಸ್ಥಿಕೆ ನಾನು ವಹಿಸ್ಲಿಕ್ಕೆ ಸಿದ್ಧ ಅನ್ನುವಂಥದ್ರ ಜೊತೆಯಲ್ಲಿ ಟ್ರಂಪ್ ಜೊತೆ ಕೂಡ ಮಾತಾಡಿತ್ತು, ಈ ಕಡೆ ನೆತನ್ಯಾಹು ಜೊತೆ ಮಾತಾಡಿತ್ತು, ಮತ್ತೆ ಇರಾನ್ ಸಂಪರ್ಕದಲ್ಲೂ ಕೂಡ ಇತ್ತು. ಶಾಂತಿಯನ್ನ ಏರ್ಪಾಡು ಮಾಡೋಣ, ಇಲ್ಲಿ ಯಾವುದೇ ರೀತಿಯಾದ ಯುದ್ಧ ಮುಂದುವರಿಯೋದು ಬೇಡ ಅನ್ನುವಂಥದ್ದು. ಜೊತೆಗೆ ರಷ್ಯಾ ವಾರ್ನಿಂಗ್ ಕೂಡ ಅಮೆರಿಕಕ್ಕೆ ಕೊಟ್ಟಿತ್ತು. ಅಮೆರಿಕ ಏನಾದ್ರೂ ವಾರ್ಗೆ ಎಂಟ್ರಿ ಆದ್ರೆ ಅದರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು. ಈಗ ಉಳಿದಿರುವಂತದ್ದು ಇರಾನ್ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು, ನಾನು ಸರೆಂಡರ್ ಆಗಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿತ್ತು ಇರಾನ್. ಜೊತೆಗೆ ಈ ರೀತಿ ಏನಾದ್ರೂ ದಾಳಿ ಆದ್ರೆ ಅಮೆರಿಕ ಭಾರಿ ಬೆಲೆ ತೆರಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಕೂಡ ಅಮೆರಿಕಕ್ಕೆ ಕೊಟ್ಟಿತ್ತು. ಸೊ ಈಗ ಉಳಿದಿರುವಂತದ್ದು ಪ್ರಮುಖವಾಗಿ ಯಾವ ರಾಷ್ಟ್ರಗಳು ತನ್ನ ಇದಕ್ಕೆ ಬೆಂಬಲಕ್ಕೆ ಬರ್ತವೆ ಅನ್ನುವಂಥದ್ದು. ಯಾಕಂದ್ರೆ ನಾರ್ತ್ ಕೊರಿಯಾ ಸಪೋರ್ಟ್ ಏನಾದ್ರೂ ಸಿಗಬಹುದಾ, ಚೀನಾ ಸಪೋರ್ಟ್ ಏನಾದ್ರೂ ಸಿಗಬಹುದಾ ಅಂತ ಕಾಯ್ತಾ ಇದೆ ಇರಾನ್. ಸೊ ಅದರ ಜೊತೆಯಲ್ಲಿ ಈ ತನಕ ಏನೋ ರಷ್ಯಾ ಏನಾದ್ರೂ ಬೆಂಬಲಕ್ಕೆ ಬರ್ತೀನಿ ಅನ್ನುವಂಥದ್ದನ್ನ ಅಧಿಕೃತವಾಗಿ ಹೇಳುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಅಮೆರಿಕ ಏನ್ ಹೇಳಿತ್ತೋ ನಾನೇನು ಮಾಡಲ್ಲ ಅಂತ ಅದು ಮಾಡಿ ತೋರಿಸ್ತಿದೆ ಈಗ.
ಸೊ ಈಗ ಬಹಳ ಇಂಟ್ರೆಸ್ಟಿಂಗ್ ಸ್ವರೂಪ ಪಡ್ಕೊಳ್ತಾ ಇದೆ ಯುದ್ಧದ ಸ್ವರೂಪ. ಜೊತೆಗೆ ಯಾವ ರೀತಿಯನ್ನ ಇರಾನ್ ನಿಂದ ಯಾವ ರೀತಿ ಇದಕ್ಕೆ ಪ್ರತ್ಯುತ್ತರ ಇದೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂತದ್ದು ಶ್ವೇತಾ. ಓಕೆ ಮಂಜುನಾಥ್, ಈಗ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ, ಧ್ವಂಸ ಮಾಡಿದೆ. ಹಾಗಾದ್ರೆ ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿದಂತ ಅಮೆರಿಕಾದ ಕಾರ್ಯಾಚರಣೆ ಮುಗಿತು ಅಂತ ಈಗ ಅಮೆರಿಕ ಸೈಲೆಂಟ್ ಆಗಿರುತ್ತಾ, ಅಥವಾ ಮತ್ತೆ ದಾಳಿಯನ್ನ ಮುಂದುವರಿಸುವಂತಹ ಯೋಚನೆಯಲ್ಲೇ ಅಮೆರಿಕ ಇದೆಯಾ? ಈ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶ್ವೇತಾ, ಅಮೆರಿಕ ಏನ್ ಹೇಳುತ್ತೋ ಅದನ್ನ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿರುವಂತದ್ದು. ಯಾಕಂದ್ರೆ ನಾನು ಯಾವಾಗ ಎಂಟ್ರಿ ಕೊಡ್ತೇನೆ, ಏನ್ ಮಾಡ್ತೇನೆ, ಮೊದಲು ಶಾಂತಿ ಮಾತುಕತೆ ಅನ್ನುವಂಥದ್ದು ಎಲ್ಲವೂ ಕೂಡ ಇತ್ತು. ಆದ್ರೆ ಅದಕ್ಕೆ ಯುದ್ಧದ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದೆ ಅಮೆರಿಕ. ಯಾಕಂದ್ರೆ ಎರಡೂ ದೇಶಗಳ ನಡುವೆ ಇದ್ದಂತಹ ಅವರು ಸಣ್ಣ ಪುಟ್ಟ ಕ್ಷಿಪಣಿಗಳ ಹೊಡೆದಾಟದಲ್ಲಿ ಅವರವರ ದೇಶಗಳನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ರು. ಈ ಕಡೆ ಇರಾನ್ ನಲ್ಲೂ ಕೂಡ ಸಾವು ನೋವು ಜಾಸ್ತಿ ಆಯ್ತು, ಇಸ್ರೇಲ್ ನಲ್ಲೂ ಕೂಡ ಒಂದಷ್ಟು ಸಾವು ನೋವುಗಳಾಯ್ತು. ಆದ್ರೆ ಅಮೆರಿಕ ಎಂಟ್ರಿ ಇದೆಯಲ್ಲ, ಇದು ಬಹಳ ಮುಖ್ಯ ತಿರುವನ್ನ ಪಡ್ಕೊಂಡಿರುವಂತದ್ದು. ಇಲ್ಲಿಗೆ ಮುಗೀತಾ ಅನ್ನುವಂಥದ್ದು. ಯಾಕಂದ್ರೆ ಆ ಒಂದು ಲೈನ್ ಏನ್ ಹೇಳಿದ್ರೆ, ಈಗ ಶಾಂತಿಯ ಸಮಯ ಅನ್ನುವಂಥದ್ದು, ಈ ಶಾಂತಿಯನ್ನ ಹೇಗೆ ಕಾಪಾಡ್ಕೊಳ್ತಾರೆ ಅನ್ನುವಂಥದ್ದು. ಈಗ ಇರಾನ್ ಏನಾದ್ರೂ ಒಂದು ರಿಪ್ಲೈ ಕೊಡ್ಬೇಕು, ಅದು ಕೂಡ ಒಂದು ದೇಶವಾಗಿ ಒಂದು ರಿಪ್ಲೈಯನ್ನ ಕೊಡುತ್ತೆ ಅಮೆರಿಕಾಗೆ ಅನ್ನುವಂಥದ್ದು ಇದೆ. ಆದ್ರೆ ಯಾವ ರೀತಿ ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಇರಾನ್ ಮೇಲೆ ಅಮೆರಿಕ ಏನೋ ದಾಳಿ ನಡೆಸಿದೆ, ಇರಾನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ನಡೆಸಿ 3 ಪರಮಾಣು ನೆಲೆಗಳೇನಿದೆ ಸ್ಥಳ ಅದನ್ನ ಧ್ವಂಸ ಮಾಡಿದೆ. ಆದ್ರೆ ಮುಂದೇನು ಅಮೆರಿಕ ಮೇಲೆ ಇರಾನ್ ಪ್ರತಿ ದಾಳಿ ನಡೆಸುತ್ತಾ ಸಾಧ್ಯತೆ ಇದೆ ಅಂತ ಕೇಳಲಾಗ್ತಾ ಇದೆ. ಗಡಿಯಲ್ಲಿ ಅಮೆರಿಕ ವಾಯುಸೇನೆ ಅಲರ್ಟ್ ಆಗಿದೆ. ಗಡಿಯಲ್ಲಿ ಭಾರಿ ಸೇನಾಪಡೆ ನಿಯೋಜಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಇರಾನ್ನ ಮೇಲೆ ಅಮೆರಿಕ ಏನೋ ದಾಳಿ ನಡೆಸಿದೆ, ಆದ್ರೆ ವಾಟ್ ನೆಕ್ಸ್ಟ್? ಹಾಗಾದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ದಾಳಿ ಪ್ರತಿ ದಾಳಿ ಜೋರಾಗೆ ನಡೀತಾ ಇದೆ. ಈಗ ಅಮೆರಿಕ ತನ್ನ ಮೇಲೆ ದಾಳಿ ನಡೆಸಿದೆ ಅಂತ ಅಮೆರಿಕ ಮೇಲೆ ಇರಾನ್ ಪ್ರತಿ ದಾಳಿ ನಡೆಸುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂದ್ರೆ ಒಂದು ದೇಶ ದಾಳಿ ಮಾಡಿ ಈಗ ಶಾಂತಿಯ ಮಾತುಕತೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಬಹಳ ಇನ್ನೊಂದು ದೇಶಕ್ಕೆ ತನ್ನ ಸಾರ್ವಭೌಮತೆಯನ್ನೇ ಪ್ರಶ್ನೆ ಮಾಡಿರುವಂತ ಇದಕ್ಕೆ ಇರಾನ್ಗೆ ಒಂದು ರೀತಿ ಚಾಲೆಂಜ್ ಆಗಿ ಕಾಣಿಸುತ್ತೆ. ನಾನು ಕಡಿಮೆನಾ ಅನ್ನುವಂಥದ್ದು, ಜೊತೆಗೆ ನಾನು ಕೂಡ ರಿಪ್ಲೈ ಕೊಡಬೇಕಾಗತ್ತೆ ಅನ್ನುವಂಥದ್ದು ಇರುತ್ತೆ ಆ ದೇಶಕ್ಕೂ ಕೂಡ. ಸೊ ಬಹುತೇಕ ಒಂದು ಯಾವ ಮಾರ್ಗದಲ್ಲಿ ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಗಡಿಯಲ್ಲಿ ಅಲ್ಲಿನ ಏನು ಅಲರ್ಟ್ ಅನ್ನ ಘೋಷಣೆ ಆಗಿರುವಂತದ್ದು, ಅಲ್ಲಿ ಏರ್ಫೋರ್ಸ್ US ಏರ್ಫೋರ್ಸ್ ಕೂಡ ಬಹಳ ಅಲರ್ಟ್ ಸ್ಥಿತಿಯಲ್ಲಿದೆ. ಆದ್ರೆ ಇವತ್ತೇ ಕೊಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಇವತ್ತು ಕೊಟ್ರೆ ಏನು, ಮುಂದೇನು ಅನ್ನುವಂತ ಪ್ರಶ್ನೆಗಳಿದೆ. ಯಾಕಂದ್ರೆ ತಿರ್ಗಾ ಶಾಂತಿ ಮಾತುಕತೆ ಶುರುವಾಗಿ ಒಪ್ಕೊಳ್ಬೇಕಾದಂತ ಸ್ಥಿತಿ ಕೂಡ ಬರ್ಬೋದು ಇರಾನ್ಗೆ. ಜೊತೆಗೆ ಈಗ ಏನೇ ಮುಂದುವರೆದ್ರೂ ಕೂಡ ಇಲ್ಲಿಗೆ ಏನೂ ಅಂದ್ರೆ ನಾಗರಿಕರಿಗೆ ಸಾವು ನೋವುಗಳಾಗಿಲ್ಲ, ಏನೂ ಆಗಿಲ್ಲ. ಆದ್ರೆ ನ್ಯೂಕ್ಲಿಯರ್ ಸೈಟ್ಸ್ ಏನಿದೆ ಆ ನೆಲೆಗಳನ್ನ ಮಾತ್ರ ಧ್ವಂಸ ಆಗಿರುವಂತದ್ದು, ಬೇರೆ ಯಾವ ರೀತಿಯ ಅಂತ ಹಾನಿ ಆಗಿಲ್ಲ. ಇದನ್ನ ಪ್ರೆಸ್ಟೀಜ್ ಆಗಿ ತಗೊಂಡು ಏನಾದ್ರೂ ಇರಾನ್ ಮುಂದುವರೆದ್ರೆ ಇಲ್ಲೂ ಕೂಡ ಬಹಳಷ್ಟು ಬೆಲೆ ತೆರಬೇಕಾಗುತ್ತೆ ಇರಾನ್. ಅದರ ಜೊತೆಗೆ US ಕೂಡ ಡ್ಯಾಮೇಜ್ಗಳು ಆಗುವಂತ ಸಾಧ್ಯತೆಗಳಿದೆ. ಇರಾನ್ ಒಂದಲ್ಲ ಒಂದು ರೀತಿಯಲ್ಲಿ ಉತ್ತರ ಕೊಡ್ಬೋದು. ಆದ್ರೆ ಇಡೀ ವಿಶ್ವ ಅವಾಗ ಎಲ್ಲವೂ ಕೂಡ ಬರೀ ಯುದ್ಧದ ಕಾರ್ಮೋಡ ಇಡೀ ಮಧ್ಯಪ್ರಾಚ್ಯ ಮತ್ತೆ ಯುರೋಪ್ಗೆ ಶುರುವಾಗುವಂತದ್ದು. ಮತ್ತೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯುರೋಪಿನ ಹಲವು ರಾಷ್ಟ್ರಗಳ ಜೊತೆ ಈಗ ಆಲ್ರೆಡಿ ಇರಾನ್ ಕೂಡ ಮಾತುಕತೆ ನಡೆಸಿದೆ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇವತ್ತು ಬಹಳ ಮುಖ್ಯವಾಗಿರುವಂತದ್ದು, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡೊನಾಲ್ಡ್ ಟ್ರಂಪ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಏನ್ ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಅವರು ಟ್ವೀಟ್ಗೆ ಅಷ್ಟಿಗೆ ಸೀಮಿತ ಆಗ್ತಾರ, ಇನ್ನೂ ಮುಂದುವರಿತಾರ ಅನ್ನುವಂಥದ್ದು ಒಂದು. ಎರಡನೇದು, ಬೇರೆ ಬೇರೆ ರಾಷ್ಟ್ರಗಳು ಯಾವ ರೀತಿ ಸಪೋರ್ಟ್ಗೆ ಬರ್ತಾವೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಇನ್ನು ಸುತ್ತೂ ಇರುವಂತಹ ಸೌದಿ ರಾಷ್ಟ್ರಗಳು ಹೇಗೆ ಸಪೋರ್ಟ್ಗೆ ಬರ್ತವೆ ಇರಾನ್ಗೆ, ಮತ್ತೆ ಬೇರೆ ನಾರ್ತ್ ಕೊರಿಯಾ ಏನಾದ್ರೂ ಸಪೋರ್ಟ್ ಬರುತ್ತಾ? ಯಾಕಂದ್ರೆ ನಾರ್ತ್ ಕೊರಿಯಾಗೂ ಅಮೆರಿಕಾಗೂ ಒಂದು ರೀತಿಯಲ್ಲಿ ಹಾವು ಮುಂಗುಸಿಯ ರೀತಿಯಲ್ಲಿ ಇರುವಂತದ್ದು ಯಾವಾಗ್ಲೂ ಕೂಡ. ಸೊ ಅದು ಏನಾದ್ರೂ ಅಣ್ವಸ್ತ್ರ ಅದು ಇದು ಅನ್ನುವಂಥದ್ದು ಏನಾದ್ರೂ ಬಂದ್ರೆ ಈ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಲ್ಲಬಹುದಾ ನಾರ್ತ್ ಕೊರಿಯಾ ಅನ್ನುವಂಥದ್ದು ಬಹಳ ಕಾತುರದಿಂದ ಇರಾನ್ ನೋಡ್ತಾ ಇದೆ. ಸೊ ಇವೆಲ್ಲ ಬೆಳವಣಿಗೆಗಳನ್ನ ಆಧರಿಸಿ ಅದರ ಮುಂದಿನ ಹೆಜ್ಜೆ ಇರುತ್ತೆ ಅಂತ ಹೇಳ್ಬೋದು ಸರ್. ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇರಾನ್ಗೆ ಮತ್ತೆ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನ ಶಾಂತಿ ಸ್ಥಾಪನೆಗೆ ಮುಂದಾಗ್ಲಿ, ಈ ಕೂಡಲೇ ಇರಾನ್ನಲ್ಲಿ ಶಾಂತಿ ನೆಲೆಸಲಿ ಅಂತ ಅಮೆರಿಕ ಹೇಳಿದೆ. ಇರಾನ್ಗೆ ವಾರ್ನಿಂಗ್ ಕೊಟ್ಟಿದೆ. ತನ್ನ ಮೇಲೆ ಅಮೆರಿಕ ದಾಳಿ ನಡೆಸಿದೆ ಅಂತ ಒಂದು ಕಡೆ ಇರಾನ್ ಕುದಿತಾ ಇದೆ. ಮತ್ತೆ ಅಮೆರಿಕ ಮೇಲೆ ದಾಳಿಯನ್ನ ನಡೆಸುವಂತ ಸಾಧ್ಯತೆ ಇದೆಯಾ? ಇರಾನ್ಗೆ ಈ ನಡುವೆ ಅಮೆರಿಕ
ಶಾಂತಿ ಪಾಠವನ್ನ ಹೇಳಿದೆ. ಇರಾನ್ ಶಾಂತಿ ಸ್ಥಾಪನೆಗೆ ಮುಂದಾಗ್ಲಿ ಅಂತ ಇರಾನ್ಗೆ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.